ಒಗ್ಗರ್ನ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಉತ್ತರ ಕರ್ನಾಟಕದ ಒಂದು ರೆಸಿಪಿ ಮಾಡಿ ತೋರ್ಸದೇನಿ, ಗೆಣಸಿನಕಾಯಿ ಹೋಳಿಗೆ. ಇದನ್ನೀಗ ಯಾರು ಹೆಚ್ಚು ಮಾಡಕ್ ಹೋಗುದಿಲ್ಲ, ಯಾಕಂದ್ರೆ ಹರಿತಾವತ್ತ ಅಂದ. ಇವತ್ತು ನಾನು ಒಟ್ಟ ಹರಿಲಾರ್ದ ಸುಲಭವಾಗಿ ಹೇಗ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ, ನೋಡೋಣ. ಹೋಳಿಗೆ ಮಾಡಾಕ ನಮಗ್ ಗೆಣಸ್ ಬೇಕು. ನಾ ಇಲ್ಲಿ 2 ಗೆಣಸ್ ತಗೊಂಡ ಚಲೋದಂಗ ತೊಳೆದ ಇಟ್ಕೊಂಡೇನು ಒರೆಸಿ. ಇವತ್ನೀಗ ಕಟ್ ಮಾಡ್ಕೊಳ್ಳೋಣ ನಾವ. ಈ ತರ ಹಸಗನ ನಾವು ಬೇಯಾಕಿಟ್ರೆ ಲಘು ಬೇಯಂಗಿಲ್ಲ. ಈ ತರ ನಡಿವಿ ಈ ತರ ಕಟ್ ಮಾಡದನ್ನ ನೋಡ್ರಿ. ನಾನು ಈ ತರ ಕಟ್ ಮಾಡಿ ಇಡೋದ್ರಿಂದ ಬೇಗನೆ ಬೇಯಿಸ್ಕೋಬಹುದು. ಇವತ್ತನ್ನ ನೀವು ಡೈರೆಕ್ಟ್ ಆಗಿ ನೀರ್ನ್ಯಾಗ ಹಾಕಿ ಕುದಿಸ್ಕೋಬಾರ್ದು, ಹವೆ ಮ್ಯಾಗ ಬೇಯಿಸ್ಕೋಬೇಕು. ನಾವ್ ಈಗ ಇಡ್ಲಿ ಅದು ಬೇಯಿಸ್ಕೋತೇವಲ್ಲ ಆ ತರ ಬೇಯಿಸ್ಕೋಬೇಕು. ಡೈರೆಕ್ಟ್ ಆಗಿ ಕುಕ್ಕರ್ದಾಗ ಹಾಕಿ ಬೇಯಿಸ್ಕೋದ್ರಿಂದ ಇದ್ರಾಗ ನೀರೆಲ್ಲ ಹಿಡ್ಕೋತೈತಿ. ಇದ್ ನೋಡ್ರಿ, ಈ ತರ ಕಟ್ ಮಾಡ್ಕೊಂಡೆ ನಾನು. ಈಗ ಇಲ್ಲಿ ನಾನು ಇಡ್ಲಿ ಪಾತ್ರೆದಾಗ ನೀರ್ ಬಿ ಕಾಯಕ್ ಇಟ್ಟಿದ್ದೇನು. ಇವತ್ನ ಅದ್ರಾಗ ಇಟ್ಕೊಳ್ಳು. ಇಡ್ಲಿ ಕುಕ್ಕರ್ದಾಗ ನಾನು ಈ ತರ ಪ್ಲೇಟ್ ಇಟ್ಟಿದ್ದೇನು. ಸ್ಟೀಮ್ ಮಾಡ್ಕೊಳ್ಳೋದು ನನ್ ಕಡೆ ಪ್ಲೇಟ್ ಐತಿ, ನಾ ಪ್ಲೇಟ್ದಾಗ ಮಾಡ್ಕೊಳ್ಳೋದ. ನೀವು ಇಡ್ಲಿ ಹಾಕೊಳ್ಳೋ ಪ್ಲೇಟ್ ಬರ್ತಾವಲ್ಲ ಆ ತರಾಗ ಇಟ್ವಿ ಮಾಡ್ಕೋಬಹುದು. ಇವತ್ನಿಗ ಒಂದೊಂದಾಗೆಲ್ಲ ಇಡ್ತೇನೆ ನಾನು. ಗೆಣಸ ಬಿರುಸ್ ಇರ್ತೈತಿ, ಇದು ಒಂದ್ ಸ್ವಲ್ಪ ಬೇಯಾಕ ನಮಗ ಟೈಮ್ ತಗೋತೈತಿ. ನಾನು ಎಲ್ಲಾ ಗೆಣಸ ಇಟ್ಕೊಂಡೇನು. ಇದನ್ನ ನಾವ 15 ರಿಂದ 20 ನಿಮಿಷ ಬೇಯಿಸ್ಕೊಳಕ್ ಟೈಮ್ ಬೇಕಾಗ್ತತಿ. 15 ನಿಮಿಷ ಯಾಕಂದ್ರೆ ತೆಗದ್ ನೋಡ್ರಿ, ನೀವು ಸಾಫ್ಟ್ ಆಗಿ ಬೆಂದಿದ್ದು ಅಂದ್ರ ತಕ್ಕೋಬಹುದು, ಇಲ್ಲಾಂದ್ರ ಮತ್ತೊಂದ್ 2 ನಿಮಿಷ ಇಟ್ಟು ಬೇಯಿಸ್ಕೋಬಹುದು. ಈಗ ಮುಚ್ಚಿಡ್ತೇನೆ ನಾ ಇವತ್ನ. ಕುದಿಯಾಕಿಟ್ಟ 15 ನಿಮಿಷ ಆಯ್ತು, ತೆಗದ್ ನೋಡೋನು ಈಗ ಇವ ಕುದ್ದಾವನಿಲ್ಲ ಅಂತ. ಕೈಲಿ ಒತ್ತಿ ನೋಡ್ರಿ, ಸಾಫ್ಟ್ ಆಗಿದ್ದು ಅಂದ್ರ ತಕ್ಕೋಬಹುದು. ಇವ್ ಆಗಿದವು ತಕ್ಕೋತನ್ನ ಇವತ್ನೀಗ. ಈಗ ಇವತ್ನ ಸಿಪ್ಪೆ ತಕ್ಕೊಳ್ಳೋನು. ಇವ ಬಿಸಿ ಇದ್ದಾಗನ ಸಿಪ್ಪೆ ತಕ್ಕೋರಿ, ಆರಿದ ಬಳಿಕ ಅಷ್ಟ ಸುಲಭವಾಗಿ ಬರುದಿಲ್ಲ ಇವ. ಎಲ್ಲ ಬಿ ಸಿಪ್ಪೆ ತಕ್ಕೋತನ್ನ ಇವತ್ನ. ಗೆಣಸ್ ಈಗ ತುರ್ಕೋಬೇಕು ನಾವ. ಹೋಳ್ಗಿನ ತುರ್ಕೊಂಡ್ ಮಾಡ್ಕೋರಿ. ತುರ್ಕೊಂಡ್ ಮಾಡ್ಕೊಂಡ್ರಂದ್ರ ಹೋಳ್ಗೆ ಹರಿಯಂಗಿಲ್ಲ. ನಾವ್ ಹಂಗ ಕೈಲೇ ಒಡದ ಮಾಡ್ಕೋಬಹುದು, ಆದ್ರೆ ನಡಿವ್ ಎಲ್ರಿ ಗಂಟದು ಉಳಿದಿತ್ತಂದ್ರ ಆಗ ಹೋಳ್ಗಿ ಹರಿತಾವು. ತುರ್ಕೊಂಡ್ ಮಾಡ್ಕೊಂಡ್ರ ಚಲೋ ಆಗಿ ಬರ್ತಾವು. ಎಲ್ಲಾ ಬಿ ತುರ್ಕೋತೇನೆ ನಾನು. ಗೆಣಸ ಎಲ್ಲಾ ತುರ್ಕೊಂಡೆ ನಾನು. ಈಗ ಇದ್ರಾಗ ನಾವ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳೋನು. ಬೆಲ್ಲನ ನೀವ ಸ್ವೀಟ್ ನಿಮಗೆ ಎಟ್ ಬೇಕಲ್ಲ ನೋಡಿ ಹಾಕೋಬಹುದು. ಬೆಲ್ಲ ಪೂರಾ ಸಣ್ಣ ಮಾಡಿ ಹಾಕೋರಿ. ನೀವು 1 kg ಗೆಣಸ್ ತಗೊಂಡಿರಿ ಅಂದ್ರೆ ಒಂದ್ 200 ಗ್ರಾಮ್ ಅದು ಬೆಲ್ಲ ಬೇಕಾಗ್ತತಿ. ಒಂದ್ ಅರ್ಧ ಕಿಲೋ ತಗೊಂಡಿರಿ ಅಂದ್ರೆ ಒಂದ್ 100 ಗ್ರಾಮ್ ಅದು ಹಾಕಿ ಮಾಡ್ಕೋಬಹುದು. ಸ್ವೀಟ್ ಒಬ್ಬೊಬ್ರಿಗೆ ಬಹಳ ಬೇಕಾಗ್ತತಿ, ಒಬ್ಬೊಬ್ರು ಬಹಳ ಕಡಿಮೆ ತಿಂತಾರು. ನಿಮ್ಗೆ ಎಷ್ಟು ಬೇಕಲ್ಲ ಸ್ವೀಟ್ ನಿಮ್ ಪ್ರಕಾರ ಹಾಕಿ ಮಾಡ್ಕೋರಿ. ಇದೆಲ್ಲ ಬಿ ಚಲೋದಂಗ ಮಿಕ್ಸ್ ಆಗ್ಬೇಕು. ನಾ ಬೆಲ್ಲದಾಗ ಒಂದ್ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿದ್ದೇನು. ಇದ್ ನೋಡ್ರಿ, ಎಲ್ಲಾ ಬೆಲ್ಲ ಮಿಕ್ಸ್ ಆಗೈತಿ. ಇದ್ ನಿಮಗ ತಿಳಿವದು ಅನ್ಸಾಕೈತಂದ್ರ ಆಗ ನೀವ ಒಂದ್ ಕಡೆದಾಗ ಒಂದ್ ಸ್ವಲ್ಪ ತುಪ್ಪ ಬೇಕಾದ್ರೆ ಎಣ್ಣೆ ಹಾಕಿ ಇದನ್ನ ಒಂದ್ ಸ್ವಲ್ಪ ಸಣ್ಣ ಉರಿ ಇಟ್ಟ ಹುರ್ಕೊಂಡಂಗ್ ಮಾಡ್ರಿ ಅಂದ್ರ ಆಗದ ಗಟ್ಟಿ ಆಗ್ತತಿ. ಈಗ ನಾವ ಉಳ್ಳಿ ಮಾಡ್ಕೊಂಡು ಹೋಳ್ಗಿ ಮಾಡಾಕ ನಮಗ ಎಷ್ಟ್ ಬೇಕಟ್ಟ, ನೀವ್ ಎಷ್ಟ್ ದೊಡ್ಡ ಮಾಡಾರ್ದಿರ್ಲ ನೋಡಿ ಉಳ್ಳಿ ಮಾಡ್ಕೋರಿ. ಈ ತರ ಮಾಡ್ಕೋತೇನೆ ನಾನು. ಈಗ ಉಳ್ಳಿ ಮಾಡ್ಕೊಂಡೆ ನಾನು ಹೋಳ್ಗಿ ಮಾಡ್ಕೊಳ್ಳೋನು. ಹಿಟ್ಟು ನಾದ್ ಇಟ್ಟಿದ್ದುಲ್ಲ, ಹಿಟ್ಟು ಬಿ ನೆನದತಿ. ಇನ್ನೊಂದ್ ಸ್ವಲ್ಪ ಇದನ್ನ ನೀವ ಇದ್ಕೋರಿ. ಇದ್ ನೋಡ್ರಿ ನಾದ್ಕೊಂಡೆ ನಾನು. ಈಗ ಹೋಳ್ಗಿ ಮಾಡಾಕ ನಮಗ್ ಎಷ್ಟ್ ಬೇಕಲ್ಲ ಅಟ್ಟ ಕನಕ ತಗೋಬೇಕು. ಈಗ ನಾವು ಉಳ್ಳಿ ಮಾಡ್ಕೊಳ್ಳೋನು. ನೀವ್ ಈ ತರ ಕೈಯಲ್ಲೇ ಅಡಾಗ್ಲ ಮಾಡಿಬಿ ಮಾಡ್ಕೋಬಹುದು. ಇದು ಉಳ್ಳಿ ಮಾಡ್ಕೊಂಡಿರ್ತೇವಲ್ಲ ಈ ತರ ನಡಿವಿಟ್ಟ ನೋಡ್ರಿ, ಈ ತರ ಮಾಡ್ಕೋಬಹುದು. ಇಲ್ಲ ನಮಗ್ ಈ ತರ ಬರುದಿಲ್ಲ ಅಂದ್ರ ನೀವ ಒಂದ್ ಸ್ವಲ್ಪ ಪೈಲ ಲಡ್ಸ್ಕೊಂಡ ಆಮ್ಯಾಗ ಇಟ್ಟ ಕಸಿಂದ ಕ್ಲೋಸ್ ಮಾಡ್ಕೋಬಹುದು.
ಇದು ನೋಡ್ರಿ ಈ ತರ ಮಾಡ್ಕೋಬೇಕು ಉಳ್ಳಿ. ಈಗ ನಾವು ನಾರ್ಮಲ್ ಹೋಳಿಗೆ ಎಲ್ಲ ಮಾಡ್ಕೋತೇವಲ್ಲ ಅದೇ ತರ ಮಾಡ್ಕೋಬೇಕು. ಇಲ್ಲೇ ನಾನೇ ಡೈರೆಕ್ಟ್ ಹೋಳಿಗೆ ಮನಿ ಮ್ಯಾಗ ಲಡ್ಸ್ಕೊಳ್ಳೋದೇನು, ನೀವು ಬೇಕಂದ್ರ ಹೋಳಿಗೆ ಅದು ಮಾಡ್ಕೊಳಕ್ ತಗಡೆ ಇರ್ತಾವಲ್ಲ ಅದ್ರ ಮ್ಯಾಗ ಬಿ ಮಾಡ್ಕೋಬಹುದು. ಇಲ್ಲಂದ್ರೆ ಬಟರ್ ಪೇಪರ್ ಇರ್ತದಲ್ಲ ಹೋಳಿಗೆ ಮಾಡ್ಕೊಳ್ಳೋದ, ಆ ಪೇಪರ್ ತಗೊಂಡ್ ಬಿ ಮಾಡ್ಕೋಬಹುದು. ಈಗ ಇದನ್ನ ನಾವ ಲಡ್ಸ್ಕೊಳ್ಳು. ಭಾರ ಹಾಕಿ ಲಡ್ಸ್ಕೊಳಕ್ ಹೋಗ್ಬೇಡ್ರಿ. ಇದೇನ್ ಗುಂಡ ಬರ್ಲಿಲ್ಲ ಅಂದ್ರ ಬಿ ನಡಿತತಿ. ನಿಮಗೆ ಎಷ್ಟ್ ತೆಳ್ಳಗ್ ಬೇಕಲ್ಲ ಅಷ್ಟ್ ನೋಡಿ ಮಾಡ್ಕೋಬಹುದು. ಇದ್ ನೋಡ್ರಿ ಆಗೈತಿ. ಈಗ ಬೇಯಿಸ್ಕೊಂಡು ನಾವ ಇಲ್ಲ ತವೆ ಕಾಯಕ್ ಇಟ್ಟಿದ್ದೇನು, ಇದಕ್ಕ ಒಂದ್ ಸ್ವಲ್ಪ ಎಣ್ಣೆ ಹಾಕ್ತಾನು. ಮೊದಲು ಒಂದಕ್ಕ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿ ಹಾಕ್ರಿ. ಈಗ ಲಡ್ಸ್ಕೊಂಡಿವಲ್ಲ ಇದನ್ನ ಹೋಳ್ಗೆ ಹಾಕ್ತಾನ ನಾನು. ಮೀಡಿಯಂ ಉರಿ ಇಟ್ಟ ಬೇಯಿಸ್ಕೋರಿ ಹೋಳ್ಗಿ. ಈಗ ಇದನ್ನ ತಿರ್ಸಿ ಹಾಕ್ತಾನ ನಾನು. ನಾವು ಎಣ್ಣೆ ಹಚ್ಚೆಲ್ಲ ಹಡ್ಸಿರ್ತೇವು, ಮ್ಯಾಲ್ಗಡೆ ಏನ್ ಎಣ್ಣೆ ಹಚ್ಕೋಬೇಕಂತಿಲ್ಲ, ಹಾಗೆ ಬೇಯಿಸ್ಕೋಬಹುದು. ಎರಡು ಸೈಡ್ ತಿರ್ಸಕ್ಕಿ ಚಲೋದಂಗ್ ಬೇಯಿಸ್ಕೋರಿ. ಇದ್ ನೋಡ್ರಿ ಬೇದೈತಿ, ತಕ್ಕೋಣು ಈಗ. ಏನ್ ಮಸ್ತಾಗಿ ಬಂದೈತಿ ನೋಡ್ರಿ ಹೋಳ್ಗಿ. ನೋಡ್ರಿ ಹೋಳ್ಗಿನ ಮಾಡ್ಕೊಂಡೆ ನಾನ. ಏನ್ ಮಸ್ತಾಗಿ ಬಂದಾವ್ ನೋಡ್ಬಹುದ್ ನೀವ. ಒಂದು ಹೋಳಿಗೆ ಹರಿದಿಲ್ಲ ಏನಿಲ್ಲ, ಚಲೋದಂಗ ಬಂದಾವು. ಇದ್ರ ಜೊತೆ ತಿನ್ನಾಕು ನಮಗ ಬೇರೆ ಏನ್ ಬೇಡ, ತುಪ್ಪ ಅಷ್ಟಿದ್ರ ತಿನ್ಬಹುದು. ತುಪ್ಪ ಜೊತೆ ಅಂತೂ ಇದ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು. ತುಪ್ಪ ಹಚ್ಕೊಂಡ್ ನಾವ ತಿನ್ಬಹುದು. ಇವತ್ತಿನ ನನ್ನ ರೆಸಿಪಿ ನಿಮಗ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾನು ವಿಡಿಯೋ ನೋಡಿದ್ಕ ಧನ್ಯವಾದ.